ಸೊ ಚಾಪ್ಟರ್ ನಂಬರ್ 8 ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತಿದೆ. ಹಾಗಾದ್ರೆ ಇವತ್ತು ನಾವು ಈ ಒಂದು ಟಾಪಿಕ್ ಕುರಿತು ಡಿಸ್ಕಷನ್ ಮಾಡೋಣ ಅಂತ. ಭಾಳ ಜನಕ್ಕೆ ಏನಪ್ಪ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಇರ್ತವೆ. ಸಿಂಪಲ್ ಹೇಳ್ಬೇಕಂತ ಕೇಳಿ ಕಂಪ್ಯೂಟರ್ ಅಂದ್ರೆ ಗೊತ್ತು, ಪ್ರೋಗ್ರಾಮ್ ಮತ್ತು ಲ್ಯಾಂಗ್ವೇಜ್ ಅಂದರೆ ಏನು ಇದು ಸ್ವಲ್ಪ ಡೌಟ್ ಇದೆ. ಇವಾಗ ನನ್ನ ಒಂದು ಕ್ಲಾಸ್ ನೀವು ಕೇಳೋ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಕುಂತು ಕ್ಲಾಸ್ ಕೇಳ್ತಾರೆ. ಒಬ್ಬರು ಮಲ್ಕೊಂಡಿರ್ತಾರೆ, ಒಬ್ಬರು ಕುಂತಿರ್ತಾರೆ, ಒಬ್ಬರು ಚೇರ್ ಮೇಲೆ ಕುಂತಿರೋ, ಒಬ್ರು ಹಿಂಗೆ ಕುಂತಿರ್ತಾರೆ, ಹೌದಲ್ರಿ? ಇವೆಲ್ಲ ನಿಮ್ಮ ಒಂದು ಪ್ರೋಗ್ರಾಮ್, ಯಾಕಂದ್ರೆ ಬಟ್ ನಾ ಇರುವಂಥ ಭಾಷೆ ಆದರೆ ಕನ್ನಡ ಭಾಷೆ. ಅಂದರೆ ಇವತ್ತು ನೀವು ನನ್ನ ಒಂದು ಕ್ಲಾಸ್ ಕೇಳೋಕೆ ಒಂದೊಂದು ರೀತಿಯಲ್ಲಿ ನೀವು ಏನಪ್ಪ ಕುಂತಿರಲ್ಲ, ಅದಕ್ಕೆ ಪ್ರೋಗ್ರಾಮ್ ಅಂತಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡೋದೇ ಪ್ರೋಗ್ರಾಮ್. ಕ್ಲಿಯರಾ? ಇವಾಗ ನೀಟಾಗಿ ಈ ಪೆನ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಥರ ಏನಪ್ಪ ಈ ಒಂದು ಪೆನ್ ಹಿಡಿಯೋ ಸ್ಟೈಲ್ ಇತ್ತು. ಒಬ್ಬರು ಲೆಫ್ಟ್ ಹ್ಯಾಂಡು, ಒಬ್ಬರು ರೈಟ್ ಹ್ಯಾಂಡು, ಓಕೆನಾ? ಇವೆಲ್ಲ ಪ್ರೋಗ್ರಾಮ್, ಓಕೆನಾ? ಅದೇ ಥರ ನೀವು ಒಂದು ವಾಟರ್ ಬಾಟಲ್ ತೊಗೋಬೇಕಾದ್ರೂ ಅದು ಕೂಡ ಒಂದು ಪ್ರೋಗ್ರಾಮ್. ಅದೇ ಥರ ಈ ಒಂದು ಮೊಬೈಲ ರಿಸೀವ್ ಮಾಡಬೇಕಾದ್ರೆ ಅದೊಂದು ಪ್ರೋಗ್ರಾಮ್. ಕೆಲವೊಬ್ಬರು ಒಂದೊಂದು ಹ್ಯಾಂಗಲ್ದಲ್ಲಿ ಈ ಒಂದು ಫೋನ್ ಕಾಲ್ನ ರಿಸೀವ್ ಮಾಡ್ತಾರೆ, ಹೌದಲ್ರಿ? ಇವೆಲ್ಲ ಏನಪ್ಪಾರ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಅಂದರೆ ಸಿಂಪಲಾಗಿ ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸನ ಅದು ಪ್ರೋಗ್ರಾಮ್. ನಿಮಗೆ ಸೊಸೈಟಿಯಲ್ಲಿ ನೀವು ಹುಟ್ಟಿದಾಲಿಂದ ಇಲ್ಲಿ ತನಕ ಸೊಸೈಟಿನ ನೋಡಿ ಭಾಳಷ್ಟು ಜನ ಪ್ರೋಗ್ರಾಮ್ ಕಲ್ತ್ರಿ, ಓಕೆನಾ? ಬಟ್ ಕಲ್ತಿರುವಂಥ ಭಾಷೆ ಯಾವುದಪ್ಪ ಅಂದರೆ ಕನ್ನಡ ಭಾಷೆ, ಹೌದಲ್ಲ? ಕನ್ನಡ ಭಾಷೆಯಲ್ಲಿ ನೀವು ಊಟ ಮಾಡೋದು ಹೇಗೆ ಮತ್ತು ಕನ್ನಡವನ್ನು ಹೇಗೆ ಕಲಿಬೇಕು, ಇಂಗ್ಲೀಷ್ನ ಹೇಗೆ ಮಾತಾಡಬೇಕಂದ್ರೆ ಫಸ್ಟ್ ನಿಮ್ಗೆ ಹೆಲ್ಪ್ ಆಗಿದೆ ಯಾವುದಪ್ಪ ಈ ಒಂದು ಕನ್ನಡ ಭಾಷೆ, ಹೌದಲ್ಲ? ಕೆಲವು ಜನಕ್ಕೆ ಅದೇ ಥರನಾಗಿ ಇವತ್ತು ಒಬ್ಬ ಹುಚ್ಚ ಅಂತ ಬಂದಾಗ ಈ ಥರ ಪ್ರೋಗ್ರಾಮ್ ಇರಲ್ಲ. ಅವ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ, ಅಂದರೆ ಅದು ಅನ್ಪ್ರೋಗ್ರಾಮ್. ಬಟ್ ನೀವೇನ್ರಿ ಪ್ರೋಗ್ರಾಮ್ ಅಂದರೆ ನಿಮಗೆ ಬ್ರೈನ್ ಇದೆ. ಕೆಲವು ಜನ ಕೇಳ್ತಾರಲ್ಲ ಬ್ರೈನ್ ಐತೆ ಅಂತ ಕೇಳ್ತಾರಲ್ರಿ. ಬ್ರೈನ್ ಐತೆ ಅಂದರೆ ಏನತ್ತ ನಿಮಗೆ ಪ್ರೋಗ್ರಾಮ್ ಐತೆ ಬ್ರೈನಲ್ಲಿ ಅಂತ ಕೇಳ್ತಾರೆ. ಬ್ರೈನ್ ಇಲ್ಲ ಅಂತ ನಿಮ್ಮನ್ನ ಹುಚ್ಚ ಅಂತ ಹೇಳ್ಬೋದು, ನಿಮ್ಮ ಒಂದು ಬ್ರೈನಲ್ಲಿ ಪ್ರೋಗ್ರಾಮ್ ಇದೆ ಅಂತ ಹೇಳ್ಬೋದು. ಕ್ಲಿಯರಾ? ಅದ್ರಿಗೋಸ್ಕರ ಇವತ್ತು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ಹೀಗೆ ಕೆಲಸ ಮಾಡಬೇಕು, ಹೀಗೆ ಕೆಲಸ ಮಾಡಿ ಹೇಳ್ಕೊಡೋಕೆ ಒಂದು ಪ್ರೋಗ್ರಾಮ್ ಬೇಕು. ಬಟ್ ಅದಕ್ಕೆ ಅರ್ಥ ಮಾಡ್ಸೋಕೆ ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕು. ಬಟ್ ನಮ್ಗೆ ಅರ್ಥ ಆದ ಭಾಷೆ ಯಾವುದ್ರಿ? ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ತೆಲುಗು, ತಮಿಳು ಬರುತ್ತೆ. ಬಟ್ ಈ ಒಂದು ಕಂಪ್ಯೂಟರ್ಗೆ ಏನಪ್ಪ ನಮ್ಮ ಭಾಷೆ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆದ ಭಾಷೆ ಯಾವುದ್ರಿ? 0 ಮತ್ತು 1, ಓಕೆನಾ? ಅಲ್ಲಿ 0 ಮತ್ತು 1 ಬಿಟ್ಟರೆ ಬೇರೆ ಏನಿರಲ್ಲ, ಅದು ಬೈನರಿ ಭಾಷೆ. ಅದು ಕಂಪ್ಯೂಟರ್ಗೆ ಅರ್ಥ ಆದ. ಇವಾಗ ಅದನ್ನು ಅರ್ಥ ಮಾಡಿಸಿ ನಾವು ಹೆಂಗೆ ಅರ್ಥ ಮಾಡಿಸ್ಬೇಕು ಮತ್ತು ಈ ಒಂದು ಪ್ರೋಗ್ರಾಮ್ನ ಹೆಂಗೆ ಮಾಡಬೇಕು, ಅದಕ್ಕೆ ಯಾವ ಲ್ಯಾಂಗ್ವೇಜ್ ಬಳಸ್ತಾರೆ, ಇವೆಲ್ಲದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇವತ್ತು ಕಂಪ್ಯೂಟರ್ನಲ್ಲಿರುವಂತಹ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನೊಂದಿಗೆ ಸಂಪರ್ಕವನ್ನು ಸಾಧಿಸಲು ಈ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಬಳಸ್ತಾರೆ. ಹಾಗಾದರೆ ಇವಾಗ ಈ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಟ್ಟು 2 ಟೈಪ್ಸ್ ಇದೆ. ಒಂದು ಲೋ ಲೆವೆಲ್, ಇನ್ನೊಂದು ಹೈ ಲೆವೆಲ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಬಂದಾಗ ಕಡಿಮೆ ಅಥವಾ ಕೆಳಮಟ್ಟದ ಅಥವಾ ಹಂತದ ಭಾಷೆಗಳು ಅಂತ ಹೇಳ್ಬೋದು. ಅದೇ ಹೈ ಲೆವೆಲ್ ಅಂತ ಬಂದಾಗ ಉನ್ನತ ಮಟ್ಟದ ಅಥವಾ ಮೇಲ್ಮಟ್ಟದ ಅಥವಾ ಉನ್ನತ ಹಂತದ ಅಥವಾ ಮೇಲ್ ಹಂತದ ಭಾಷೆಗಳು ಅಂತ ಹೇಳ್ಬೋದು. ಈ ಥರ ಕನ್ನಡದಲ್ಲಿ ಭಾಳಷ್ಟು ವರ್ಡ್ ಏನಪ್ಪ ಈ ಸಮಾನಾರ್ಥ ಪದಗಳಾಗಿ ಬರ್ತಾವೆ. ಕ್ಲಿಯರಾ? ಸೊ ಹಾಗಾದ್ರೆ ಇವಾಗ ಲೋ ಲೆವೆಲು ಹೈ ಲೆವೆಲ್ ಅಂತ ಬಂದಾಗ ಅವೇಗಿರ್ತಾವೆ ಸ್ವಲ್ಪ ಒಂದೊಂದನ್ನು ಡಿಸ್ಕಷನ್ ಮಾಡೋಂಥ. ಫಸ್ಟ್ ಆಫ್ ಆಲ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬಂದಾಗ ಕಡಿಮೆ ಅಥವಾ ಕೆಳಮಟ್ಟದ ಭಾಷೆಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಓಕೆನಾ? ಇವಾಗ ಈ ಭಾಷೆಗಳು ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಗಳಾದ ಯಾಂತ್ರಿಕ ಭಾಷೆ ಮತ್ತು ಜೋಡಣೆ ಭಾಷೆಯನ್ನು ಏನಪ್ಪ ಕೆಳಮಟ್ಟದ ಭಾಷೆ ಅಂತ ಕರಿತೀವಿ. ಹಾಗಾದರೆ ನೆನಪಲ್ಲಿ ಇವತ್ತು ನೀವು ಏನಪ್ಪ ಈ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದಂತಿಕ್ರಿ ಅವುಗಳನ್ನ ತಯಾರು ಮಾಡಿದ್ದು ಒಂದು ಮಷೀನು ಮತ್ತು ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ತಯಾರು ಮಾಡ್ಯಾರ, ಓಕೆನಾ? ಇವತ್ತು ಸಿಂಪಲಾಗಿ ಒಂದು ಮೊಬೈಲ್ ಇದೆ ರೀ, ಈ ಮೊಬೈಲಲ್ಲಿ ಈ ಬಟನ್ಸ್ ಕೆಲಸ ಮಾಡ್ದೇನ್ರಿ ಮಷಿನ್ ಲ್ಯಾಂಗ್ವೇಜ್. ಅದೇ ತನ್ನಾಗಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂದಾಗ ಇವಾಗ ಈ ಒಂದು ಮೊಬೈಲಲ್ಲಿ ಏನಪ್ಪ ವಾಲ್ಯೂಮ್ಗಿಷ್ಟು, ಅಲಾರಾಮ್ಗಿಷ್ಟು, ಮೀಡಿಯಾಗಿಷ್ಟು ಮತ್ತು ಏನಪ್ಪ ಕಾಲ್ ಮಾಡೋಕ್ಕಿಷ್ಟು ಸೌಂಡ್ ಅಂತ ಮಾಡ್ತಾರೆ. ಇದು ಅಸೆಂಬ್ಲಿ ಲ್ಯಾಂಗ್ವೇಜ್. ಅಂದರೆ ಸೂಚನೆ ಕೊಡೋಕೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬೇಕು. ಅದೇ ಥರನಾಗಿ ಮಷಿನ್ಗಳು ಕೆಲಸ ಮಾಡೋಕೆ ಮಷಿನ್ ಲ್ಯಾಂಗ್ವೇಜ್ ಬೇಕು. ಇವೆರಡು ಲ್ಯಾಂಗ್ವೇಜ್ ಬರೋದೇನಪ್ಪ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರ್ತಾವೆ. ಬಟ್ ಇವುಗಳನ್ನ ಪ್ರೋಗ್ರಾಮ್ ಮಾಡೋದು ತುಂಬ ಕಷ್ಟ ಐತ್ರಿ. ಇವುಗಳು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾವೆ. ಟಿ ವಿ ರಿಮೋಟ್ ತೊಗೊಳ್ರಿ, ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾವೆ. ಅಂದರೆ ಟಿ ವಿ ರಿಮೋಟ್ ಕೆಲಸ ಮಾಡೋದು ಮಷಿನ್ ಲ್ಯಾಂಗ್ವೇಜ್. ಅಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ವಾಲ್ಯೂಮ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಅದು ಅಸೆಂಬ್ಲಿ ಲ್ಯಾಂಗ್ವೇಜ್, ಓಕೆನಾ? ಅದೇ ಥರನಾಗಿ ನೆನಪಲ್ಲಿ ಅದು ಅಂತ ಬಂದಾಗ ಯಾವುದು ಟಿ ವಿ ರಿಮೋಟು ಅಥವಾ ಬಟನ್ಸು ಈ ಥರ ಬಂದಾಗ ಅವೆಲ್ಲ ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾವೆ. ಬಟ್ ಅವ್ರು ಪ್ರೋಗ್ರಾಮ್ ಮಾಡೋದು ಕಷ್ಟ ನೆನಪಲ್ಲೇ. ಮತ್ತು ಅದು ಮಾಡಿದ್ನ ಮತ್ತು ಅದನ್ನು ಡಿಲೀಟ್ ಮಾಡೋಕ್ಕಂದ್ರೆ ನಡೆಯಲ್ಲ. ಟಿ ವಿ ರಿಮೋಟ್ ಕೆಟ್ಟೋಯ್ತಾ ಕೊಡ್ಬೇಕು ಮತ್ತು ಹೊಸ ತೊಗೋಬೇಕು, ಹೌದಲ್ರಿ? ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಇವುಗಳು ಪ್ರೋಗ್ರಾಮ್ ಮಾಡೋದು ತುಂಬ ಕಷ್ಟ. ಮತ್ತು ಇವು ವೇಗವಾಗಿರ್ತಾವೆ. ಇವುಗಳು ಮಷಿನ್ ಬೇಕೇ ಬೇಕು. ಮಷಿನ್ ಕೆಲಸನೇ ಮಾಡಿಲ್ಲ, ಅದಲ್ರಿ? ಮಷಿನ್ ಕೆಲಸ ಮಾಡೋಕ್ಕೆ ತಯಾರು ಮಾಡಿ, ಅದ್ರಗೋಸ್ಕರ ಇವು ಮಷಿನ್ ಡಿಪೆಂಡೆಂಟ್ ಭಾಷೆಗಳಾಗ್ಯಾವ. ಸೊ ಇದರಲ್ಲಿ ಒಟ್ಟು 2 ಟೈಪ್ಸ್ ಇದೆ. ಒಂದು ಮಷಿನ್ ಲ್ಯಾಂಗ್ವೇಜ್, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ಅಂತ ಬಂದ ನೆನಪಲ್ಲಿ ಇವತ್ತು ಮಷಿನ್ಗಳು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನೀವು ಅಲ್ಲಿ ಬಳಸುವಂಥ ಭಾಷೆ ಆದ್ರಿ ಮಷಿನ್ ಲ್ಯಾಂಗ್ವೇಜ್. ಸೊ ಇದನ್ನು ಫಸ್ಟ್ ಜನ್ರೇಷನ್ ಬಳಸ್ತಾರೆ. ನೆಕ್ಸ್ಟ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಬರ್ತಾರೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂದಾಗ ಇವತ್ತು ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಅವೇನಾದ್ರು ಕೆಲಸ ಮಾಡಬೇಕಂದ್ರೆ ಅದ್ರ ಸೂಚನೆ ನೀಡಲು ಬಳಸುವಂಥ ಭಾಷೆ ಯಾವುದಪ್ಪ ಅಸೆಂಬ್ಲಿ ಲ್ಯಾಂಗ್ವೇಜ್. ಇದನ್ನು ಸೆಕೆಂಡ್ ಜನ್ರೇಷನ್ ಬಳಸ್ತಾರೆ, ಓಕೆನಾ? ಅದರ ನೆನಪಲ್ಲಿ ಇವತ್ತು ಇಂಡಿಯಾದ ಒಂದು ಕಂಪನಿ ಇಲ್ಲ ನೋಡ್ರಿ,
ಎಲ್ಲ ಏನಪ್ಪ ಫಾರಿನ್ ಕಂಪ್ನಿ. ಯಾಕಂತ ಬಂದಾಗ ನೆನಪಲ್ಲಿ ಇವತ್ತು ಈ ಒಂದು ಮಷಿನ್ ಅಥವಾ ಈ ಒಂದು ಮೊಬೈಲ್ ಅಂತ ಬಂದಾಗ ಇಲ್ಲಿ ಈ ಕ್ಯಾಮ್ರಾ ಕೆಲಸ ಮಾಡ್ಬೇಕಾದ್ರೆ ಮಷಿನ್ ಲ್ಯಾಂಗ್ವೇಜ್ ಬೇಕು. ಈ ಕ್ಯಾಮ್ರಾ ಒಳಗಡೆ ಬ್ರೈಟ್ನೆಸ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋಕೆ ಅದಕ್ಕಿಂತ ಅಸೆಂಬ್ಲಿ ಲ್ಯಾಂಗ್ವೇಜ್ ಬೇಕು. ಅಂದರೆ ಇದಕ್ಕೆ ಏನಪ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಅಥವಾ ನ್ಯೂಮೋನಿಕ್ ಕೋಡ್ಸ್ ಅಂತ ಕರಿತಾರೆ. ಓಕೆನಾ, ಅವೆಲ್ಲ ಏನಪ್ಪ ಇದರಲ್ಲಿ ಏನಪ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಓಕೆನಾ, ಅದು ಅಸೆಂಬ್ಲಿ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಇವತ್ತು ನಾವು ಮೊಬೈಲ್ ಅಂತ ಬಂದಾಗ ಅಮೇರಿಕಾ, ಕೊರಿಯಾ, ಚೈನಾ, ತೈವಾನ್ ಈ ಕಡೆ ಹೋಗ್ತೀವಿ. ಯಾಕೆ ನಮ್ಮ ಇಂಡಿಯಾದಲ್ಲಿ ಅಂತ ಬಂದಾಗ ನೆನಪಲ್ಲಿ ಈ ಒಂದು ಟೆಕ್ನಾಲಜಿ ತಯಾರು ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 5 ವರ್ಷ ಬೇಕು, ಮತ್ತು ಅದನ್ನು ಇನ್ಸ್ಟಾಲ್ ಮಾಡೋಕೆ ಇನ್ನೊಂದು 5 ವರ್ಷ ಬೇಕು. ಅದಕ್ಕೋಸ್ಕರ ಇವತ್ತು ಓಪ್ಪೋ, ವಿವೋ ಅಂತ ಬಂದಾಗ ಬೇರೆ ದೇಶವು ನಮ್ಮ ದೇಶದಲ್ಲಿ ಬಂದು ಕಂಪ್ನಿ ಏನಪ್ಪ ಸ್ಥಾಪನೆ ಮಾಡಿ ಅದು 5 ವರ್ಷ ವೇಟ್ ಮಾಡಿ ಆಮೇಲೆ ಇವತ್ತು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ತೆಗೆದುಕಿಸೋದು ಮೇಡ್ ಇನ್ ಇಂಡಿಯಾ ಅಂತ ಬರ್ತದೆ. ಹೌದಲ್ರಿ? ಬಟ್ ಪ್ರಾಡಕ್ಟ್ ನಮ್ಮ ದೇಶದಲ್ಲಿ ತಯಾರಾಗ್ತವೆ, ಬಟ್ ನಮ್ದಲ್ಲ ಕಂಪನಿ ಅದು, ಅರ್ಥದಲ್ರಿ? ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಎಲನ್ ಮಸ್ಕ್ ಕೂಡ ಇಂಡಿಯಾದಲ್ಲಿ ಟೆಸ್ಲಾ ಫ್ಯಾಕ್ಟ್ರಿ ಸೃಷ್ಟಿ ಮಾಡ್ತಂತ ಹೇಳಿದಾನ. ಬಟ್ ಅದು ಸೃಷ್ಟಿ ಮಾಡೋಕೆ 5 ವರ್ಷ ಬೇಕು. ಯಾಕಂದ್ರೆ ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಆ ಒಂದು ಟೆಕ್ನಾಲಜಿ ಒಂದು ಭಾಳ ಹೈ ಲೆವೆಲ್ ಇರ್ತಾರೆ. ಓಕೆನಾ, ಅದು ಅಷ್ಟು ಈಸಿಯಾಗಿ ಏನಪ್ಪ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಭಾಳ ಲೇಟೆಸ್ಟ್ ದೊಡ್ಡ ದೊಡ್ಡ ತಂತ್ರಜ್ಞಾನ ಬೇಕು, ಮತ್ತು ದೊಡ್ಡ ದೊಡ್ಡ ಟೀಮ್ ಬೇಕು, ಮತ್ತು ಇನ್ಸ್ಟಾಲ್ ಮಾಡೋಕೆ ದೊಡ್ಡ ಪ್ಲೇಸ್ ಬೇಕು, ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಇಂಡಿಯಾ ಪ್ರಾಡಕ್ಟ್ ಒಂದು ಇಲ್ಲಿ ಇವತ್ತು ನೆನಪಲ್ಲಿ ರೋಡ್ ಮೈಕ್ ಅಂತಿದೆ. ಓಕೆನಾ, ಇದ್ರ ಕಾಸ್ಟ್ ಬಂದುಬಿಟ್ಟು ನಾ ಎರಡೇ ತೊಗೊಂಡ್ರೆ 20,000. ಓಕೆನಾ, ಇದು ಕೆಲಸ ಮಾಡೋ ಟೈಮಲ್ಲಿ ಇಲ್ಲಿ ಮಷಿನ್ ಲ್ಯಾಂಗ್ವೇಜ್ ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆ. ಓಕೆನಾ, ನನ್ನ ವಾಯ್ಸ್ ಭಾಳ ಚೆನ್ನಾಗಿ ಕೇಳಿಸ್ತಾ ಇದೆ. ಯಾಕಂತಿಕರಿ ಇದನ್ನು ನಾನು ತರಿಸಿದ್ದೇನಪ್ಪ ಆಸ್ಟ್ರೇಲಿಯಿಂದ ತರಿಸಿನಿ. ಆಸ್ಟ್ರೇಲಿಯಾದ ಪ್ರಾಡಕ್ಟ್, ಆಸ್ಟ್ರೇಲಿಯನ್ ತರಿಸಿಲ್ಲ, ಬಟ್ ಅಲ್ಲಿಂದ ಇಂಡಿಯಾದಲ್ಲಿ ಏನಪ್ಪ ಇವತ್ತು ಮಾರ್ಕೆಟ್ ಆಗಿದೆ. ಬಟ್ ಇಂಡಿಯನ್ ಬ್ರ್ಯಾಂಡ್ ಇಲ್ಲ ಅಷ್ಟೊಂದು. ಯಾಕಿಲ್ಲ ಅಂತಿಕೋರಿ, ಇವತ್ತು ಕ್ವಾಲಿಟಿ ಅಂತ ಬಂದಾಗ ನೆನಪಲ್ಲಿ ಇದರಲ್ಲಿ ನಮ್ಮ ಸರ್ಕಾರ ಅಂತ ಬಂದಾಗ ಈ ಒಂದು ಟೆಕ್ನಾಲಜಿದಲ್ಲಿ ಎಷ್ಟು ಏನಪ್ಪ ಪರಿಣಾಮ ತೊಗೊಂಡಿಲ್ಲ. ಬಟ್ ಮೋದಿ ಬಂದಾಗಲಿಂತ ಸ್ವಲ್ಪ ಪರಿಣಾಮ ತೊಗೊಂಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಇನ್ನೊಂದು 5ರಿಂದ 10 ವರ್ಷ ವೇಟ್ ಮಾಡಬೇಕು. ಅವಾಗ ಇಂಡಿಯಾದ ಬಂದಾಗ ಚೈನಾ ಲೆವೆಲ್ಗೆ ಹೋಗುತ್ತೆ. ಓಕೆನಾ, ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಏನಪ್ಪ ನಾವು GDP ದೊಡ್ಡದಾಗಿದ್ದೀವಿ, ಬಟ್ ಟೆಕ್ನಾಲಜಿ ಅಂತ ಬಂದಾಗ ಇನ್ನೂ ಕಡಿಮೆ ಇದೀವಿ ರೀ. ಬಟ್ ಇಸ್ರೋ, DRDO ಅವರು ಎಕ್ಸ್ಪರ್ಟ್ ಇದ್ದಾರೆ ಬಟ್ ಎಲ್ಲದರಿಂದ. ಬಟ್ ಈ ಮೊಬೈಲ್ ಅಂತ ಬಂದಾಗ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಡಲ್ ಅಲ್ಲಿದ್ದೀವಿ. ಮೊಬೈಲ್ ಕ್ಷೇತ್ರದಲ್ಲಿ ಕೂಡ ನಮ್ಮದು ಒಂದು ಆಧಿಪತ್ಯ ಸೃಷ್ಟಿ ಆಗಬೇಕಾದ್ರೆ ಈ ಮಷಿನ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲ್ಯಾಂಗ್ವೇಜ್ನ ಇಂಡಿಯಾದಲ್ಲಿ ಏನಪ್ಪ ಈ ಒಂದು ಟೆಕ್ನಾಲಜಿ ನಾವು ಅಡಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮಷಿನ್ ಲ್ಯಾಂಗ್ವೇಜ್ ಬಂದಾಗ ಇದು ಕಂಪ್ಯೂಟರ್ಗೆ ಮಾತ್ರ ಅರ್ಥವಾಗೋವಲ್ಲ ಭಾಷೆ. ಯಾಕಂತಂದರೆ ಈ ಭಾಷೆ ಅಂತ ಬಂದಾಗ ಬೈನರಿ ಭಾಷೆ ಆದಂತಹ 0 ಮತ್ತು 1ರಿಂದ ಮಾತ್ರನ ಸೃಷ್ಟಿ ಮಾಡಿದೆ. ಅದ್ರಗೋಸ್ಕರ ಇದು ಏನಪ್ಪ ನಮ್ಗೆ ಅರ್ಥ ಆಗಲ್ಲ, ಕಂಪ್ಯೂಟರ್ಗೆ ಅಷ್ಟೇ ಅರ್ಥ ಆಗುತ್ತೆ. ಅಂಥ ಟೈಮಲ್ಲಿ ಇದಕ್ಕೆ ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ, ಅದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಇವತ್ತು TV ರಿಮೋಟ್ ಇದೆ ರೀ, ಈ ಮೌಸ್ ಇದೆ, ಇದಕ್ಕೇನೋ ಟ್ರಾನ್ಸ್ಲೇಟರ್ ಏನೋ ಬೇಕಿಲ್ಲ ರೀ, ಏನು ಬೇಕಾಗಿಲ್ಲ, ಆಟೋಮೆಟಿಕ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ಇದು ಕೆಲಸ ಮಾಡೋದೇನಪ್ಪ ಮಷಿನ್ ಲ್ಯಾಂಗ್ವೇಜ್. ಇಲ್ಲಿ ಇನ್ಸ್ಟ್ರಕ್ಷನ್ ಮೇಲೆ ಕೆಳಗಡೆ ಮಾಡ್ತೀವಲ್ಲ ರೀ, ಇದು ಅಸೆಂಬ್ಲಿ ಲ್ಯಾಂಗ್ವೇಜ್. ಅದಾದಮೇಲೆ ನೆಕ್ಸ್ಟು ಇವುಗಳನ್ನ ಪ್ರೋಗ್ರಾಮ್ ಮಾಡೋದು ತುಂಬ ಕಷ್ಟ. ಅದ್ರಗೋಸ್ಕರ ನಾವು ಬೇರೆ ದೇಶದಿಂದ ಇದನ್ನೆಲ್ಲ ತರಿಸ್ತೀವಿ. ಇವು ಕೂಡ ಏನಪ್ಪ ಫಾರಿನ್ ಕಂಪ್ನಿ ಇದೆ. ಓಕೆನಾ, ಇದು ಮೇಡ್ ಇನ್ ಚೀನಾ ಅಂತ ಇದೆ. ಓಕೆನಾ, ಇಂಡಿಯಾ ಇಲ್ಲ. ಯಾಕಿಲ್ಲ ಅಂತ ಈ ಮಷಿನ್ ಲ್ಯಾಂಗ್ವೇಜ್ ನಮ್ಮಲ್ಲಿ ಇಲ್ಲ, ಇರೋದೇನು ರೀ ಅಮೇರಿಕದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಇದು ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಇವಾಗ ಕೀಬೋರ್ಡು, ಮೌಸ್ ನೋಡ್ರಿ ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಮಷಿನ್ ಲ್ಯಾಂಗ್ವೇಜ್. ಜಾತ್ರೆಗಳಲ್ಲಿ ಚಿಕ್ಕ ಚಿಕ್ಕ ಮೊಬೈಲ್ ಸಿಗ್ತಾನೆ ಸಣ್ಣ ನೋಡ್ರಿಗೆ, ಧೂಮ ಚಾಲೆ ಅಂತ. ಓಕೆನಾ, ಅದು ಕೂಡ ತಯಾರಾಗದೇನು ರೀ ಮಷಿನ್ ಲ್ಯಾಂಗ್ವೇಜಿಂದ. ಓಕೆನಾ, ಇದು ಯಂತ್ರದ ಮೇಲೆ ಅವಲಂಬಿತ, ಮತ್ತು ಯಂತ್ರದ ಕೆಲಸ ಮಾಡೋಕ್ಕೆ ಮಷಿನ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಇದು ಯಂತ್ರದ ಮೇಲೆ ಅವಲಂಬನೆ ಆಗಿದೆ. ಅದಾದಮೇಲೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಬಂದಾಗ ಇಲ್ಲಿ ನ್ಯೂಮೋನಿಕ್ ಕೋಡ್ಸ್, ಇದು ಸೈಲೆಂಟ್ ಆಗುತ್ತೆ. ಕನ್ನಡದಲ್ಲಿ ಜ್ಞಾಪಕ ಶಾಸ್ತ್ರ ಅಂತ ಹೇಳ್ತಾರೆ. ಓಕೆನಾ, ಜ್ಞಾಪಕ ಶಾಸ್ತ್ರ ಕೋಡ್ಗಳನ್ನು ಏನಪ್ಪ ಶೇಖರಣೆ ಮಾಡಿಕೊಳ್ಳಲು ಬಳಸುತ್ತಾರೆ. ಅಂದರೆ ಜ್ಞಾಪಕ ಶಾಸ್ತ್ರ ಕೋಡ್ಗಳನ್ನ ಅದು ಏನಪ್ಪ ಸ್ಟೋರ್ ಮಾಡ್ಕೊಳ್ತಾರೆ. ಇವತ್ತು ನೀವು ಕೀಬೋರ್ಡಲ್ಲಿ ಏನೋ ಟೈಪ್ ಮಾಡೋ ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತ ನೋಡ್ರಿ, ಅದು ಇಡುವಾಗೇನಪ್ಪ ಈ ಒಂದು ಅಸೆಂಬ್ಲಿ ಭಾಷೆನ ಬಳಸ್ತಾರೆ. ಓಕೆನಾ, ಅದು ಹೇಳ್ಕೊಡ್ತೈತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲಲ್ಲಿ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡೋದು, ಆಟೋ ಫೋಕಸ್ ಮಾಡೋದು, ಆಟೋ ಬ್ರೈಟ್ನೆಸ್ ಮಾಡ್ತಾಳ್ರಿ, ಅದು ಕೂಡ ಇದೆಯಾ ಅಸೆಂಬ್ಲಿ ಲ್ಯಾಂಗ್ವೇಜ್. ಓಕೆನಾ, ಅಂಥವೆಲ್ಲ ಕೋಡ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದರಲ್ಲಿ ಕಂಪ್ಯೂಟರ್ಗೆ ಅರ್ಥ ಮಾಡ್ಸೋಕೆ ಅಸೆಂಬ್ಲರ್ ಎಂಬ ಒಂದು ಟ್ರಾನ್ಸ್ಲೇಟರ್ ಬಳಸ್ತಾರೆ. ಯಾಕಂತಂದ್ರೆ ಇಲ್ಲಿ ಕೆಲವು ಕೋಡ್ ಬಳಸ್ತಾರೆ. ಆ್ಯಡು, ಮಿನ್ನು, ಮ್ಯಾಕ್ಸು, ಮತ್ತು ಭಾಳಷ್ಟು ಇದ್ರ ಫ್ಯಾಕ್ಟು, ಈ ಥರ ಭಾಳಷ್ಟು ಕೆಲವು ಕೋರ್ಸ್ ಇದೆ. ಆ ಕೋರ್ಸ್ ಮುಖಾಂತರ ಇದು ಕೆಲಸ ಮಾಡ್ತಾರೆ. ಅದ್ರಗೋಸ್ಕರ ಇದೊಂದು ಕೋರ್ಸ್ನ ಕಂಪ್ಯೂಟರ್ಗೆ ಅರ್ಥ ಮಾಡ್ಸೋಕೆ ಇಲ್ಲಿ ಅಸೆಂಬ್ಲರ್ ಅಂತ ಬಳಸ್ತಾರೆ. ಅಂದರೆ ಅಸೆಂಬ್ಲಿ ಭಾಷೆಯನ್ನು ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಲು ಬಳಸುವಂತಹ ಟ್ರಾನ್ಸ್ಲೇಟರ್ ಆಗಿದೆ. ಮತ್ತು ಇದು ಒಂದು ವೇಗ ಅಂತ ಬಂದಾಗ ಮಷಿನ್ ಲ್ಯಾಂಗ್ವೇಜ್ಗಿಂತ ಸ್ವಲ್ಪ ನಾರ್ಮಲ್ ಇರುತ್ತೆ. ಓಕೆನಾ, ಬಟ್ ಫಾಸ್ಟಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದು ಯಂತ್ರದ ಮೇಲೆ ಅವಲಂಬನೆ ಆಗಿದೆ. ಓಕೆನಾ, ಯಂತ್ರಕ್ಕೆ ಬೇಕೇ ಬೇಕು, ಯಾಕಂದರೆ ಯಂತ್ರದ ಮುಖಾಂತರ ಕೆಲಸ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಹೈ ಲೆವೆಲ್ ಅಂತ ಬಂದಾಗ ಇವತ್ತು ನಿಮ್ಗೆ ಅರ್ಥ ಆಗುವಂಥ ಭಾಷೆ ಯಾವುದಪ್ಪ ಹೈ ಲೆವೆಲ್ ಲ್ಯಾಂಗ್ವೇಜ್. ಇವುಗಳನ್ನ A to Z, 0 to 9 ಮತ್ತು ಸಿಂಬಲ್ಸಿಂದ ರಚನೆ ಮಾಡಲಾಗಿದೆ. ಅದ್ರಗೋಸ್ಕರ ನೆನಪಲ್ಲಿ ಇವು ನಮ್ಗೆ ಅರ್ಥ ಆಗ್ತವೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವುಗಳನ್ನು ಅಲ್ಫಾಬೆಟ್ ಮತ್ತು ನ್ಯೂಮರಿಕಲ್
ಅಥವಾ ಮೆಥಮೆಟಿಕಲ್ ಏನಪ್ಪಾರ ಆಪ್ರೇಷನ್ ಮುಖಾಂತರ ಇವ್ರನ್ನ ತಯಾರು ಮಾಡಲಾಗಿದೆ. ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಹೈ ಲೆವೆಲ್ ಅಂತ ಬಂದಾಗ ನಮ್ಗೆ ನಿಮ್ಗೆ ಅರ್ಥವಂತ ಭಾಷೆ, ಕಂಪ್ಯೂಟರ್ಗೆ ಅರ್ಥ ಅಲ್ಲ, ಅದಕ್ಕೋಸ್ಕರ ನಾವು ಟ್ರಾನ್ಸ್ಲೇಟರ್ ಬಳಸ್ತೀವಿ ಯಾವುದರಲ್ಲಿ, ಈ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಅದೇ ಥರ ಇವು ಮಷಿನ್ ಇಂಡಿಪೆಂಡೆಂಟ್ ಬಂದಾಗ ನೆನಪಲ್ಲಿ ಇವತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಬರ್ತಾರೆ ಹೌದಲ್ರಿ, ಅವೆಲ್ಲ ಕೆಲಸ ಮಾಡಬೇಕಂದ್ರೆ ನೆನಪಲ್ಲಿ ಅಲ್ಲಿ ಏನಪ್ಪ ಈ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜನ್ನೇ ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ಇವು ಮಷಿನ್ ಇಂಡಿಪೆಂಡೆಂಟ್. ನೀವು ನೋಡ್ಬೇಕಾದ್ರೆ ವಾಟ್ಸಪ್ ನೋಡ್ಬೇಕಾದ್ರೆ, ಚಾಟ್ ನೋಡ್ಬೇಕಾದ್ರೆ ನಿಮ್ಗೆ ಏನು ಬೇಕ್ರಿ, ಮಷಿನ್ ಬೇಕು. ಬಟ್ ಅವು ಕೆಲಸ ಮಾಡೋಕ್ಕೆ ಮಷಿನ್ ಅವಶ್ಯಕತೆ ಇಲ್ಲ. ಓಕೆನಾ, ಅವು ಮಷಿನ್ ಇಂಡಿಪೆಂಡೆಂಟ್ ಆಗಿದೆ. ಯಾವ ರೀ, ಈ ಒಂದು ಸಿ ಪ್ಲಸ್ ಅಂತ ಬರ್ತಾರೆ, ಔಟ್ರಿಂದ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ತಯಾರು ಮಾಡ್ತಾರೆ. ಮತ್ತು ಇವುಗಳೇನಪ್ಪ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋ ಟ್ರಾನ್ಸ್ಲೇಟ್ ಕಂಪಲ್ಸರಿ ಬಳಸ್ತಾರೆ. ನೆಕ್ಸ್ಟು ಸಿ ಆಪ್ರೇಟರ್ ಅಂತ ಬರುತ್ತೆ. ಓಕೆನಾ, ಈ ಒಂದು ಲ್ಯಾಂಗ್ವೇಜಲ್ಲಿ ಆಪ್ರೇಟರ್ಸ್ ಅಂತ ಬರ್ತಾರೆ. ಓಕೆನಾ, ಅದಕ್ಕೋಸ್ಕರ ನೆನಪಲ್ಲಿ ಯಾವ್ಯಾವ ಇದೋ ಸ್ವಲ್ಪ ನೋಡ್ಕೊತ ಹೋದರೆ ಇಲ್ಲಿ ಏನಪ್ಪ ಆಪ್ರೇಟರ್ಸ್ ಅಂತ ಬಂದಾಗ, ಸಿ ಆಪ್ರೇಟರ್ಸ್ ಅಂತ ಬಂದಾಗ ಸಂಕಲನಗಾರರಿಗೆ ನಿರ್ದಿಷ್ಟ ಗಣಿತ ಮತ್ತು ಮ್ಯಾಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಕಾರ್ಯವನ್ನು ನಿರ್ವಹಿಸಲು ಹೇಳುವ ಸಂಕೇತ ಅಂತ ಹೇಳ್ತಾರೆ. ಯಾವುದಪ್ಪ ಅಂದರೆ ಈ ಒಂದು ಸಿ ಲ್ಯಾಂಗ್ವೇಜ್. ಸಿಂಪಲ್ಲಾಗಿ ಅರ್ಥಮೆಟಿಕ್ ಅಂತ ಬಂದಾಗ, ಮೆಥಮೆಟಿಕ್ ಅಂತ ಬಂದಾಗ ನೆನಪಲ್ಲಿ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ. ಲಾಜಿಕಲ್ ಅಂತ ಬಂದಾಗ ಟ್ರೂ ಆರ್ ಫಾಲ್ಸ್. ಇವತ್ತೇನಾದ್ರು ಒಂದು ಇನ್ಫಾರ್ಮೇಷನ್ ಇವತ್ತು ಲೆಕ್ಕ ಮಾಡಬೇಕು ಮತ್ತು ಅದಕ್ಕೆ ಅದು ಟ್ರೂ ಅಥವಾ ಫಾಲ್ಸ್ ಹೇಳ್ಬೇಕಂದ್ರೆ ಇವತ್ತು ಸಿ ಆಪ್ರೇಟರ್ನ ಬಳಸ್ತಾರೆ. ಅದ್ರಲ್ಲಿ ಫಸ್ಟ್ ಒನ್ ಇದೆ ಅರ್ಥಮೆಟಿಕ್ ಆಪ್ರೇಟರ್ ಅಂತಿದೆ. ಓಕೆನಾ, ಇವು ಸ್ವಲ್ಪ ನೋಡ್ಕೊಡ್ರಿ, ಎಕ್ಸಾಮಲ್ಲಿ ಕೇಳಿದ ಆಪ್ರೇಟರ್ ಫಸ್ಟ್ ಆಪ್ರೇಟರ್ ಯಾವುದು ರೀ, ಅರ್ಥಮೆಟಿಕ್ ಆಪ್ರೇಟರ್. ಸೊ ಇಲ್ಲಿ ಪ್ಲಸ್ಸು, ಮೈನಸ್ಸು ಮತ್ತು ಸ್ಟಾರು, ಸ್ಲ್ಯಾಶು ಮತ್ತು ಇದನ್ನೇನಪ್ಪ ಪರ್ಸೆಂಟೇಜು, ಪ್ಲಸ್ ಮೈನಸ್ ಇವೇನು ಅರ್ಥಮೆಟಿಕ್ ಆಪ್ರೇಟರ್ಸ್. ರಿಲೇಷನ್ ಆಪ್ರೇಟರ್ಸ್ ಬಂದಾಗ ಲೆಸ್ ದ್ಯಾನ್, ಮೋರ್ ದ್ಯಾನ್, ಲೆಸ್ ದ್ಯಾನ್ ಈಕ್ವಲ್, ಮೋರ್ ದ್ಯಾನ್ ಈಕ್ವಲ್ ಅಂತಿದೆ. ನೆಕ್ಸ್ಟ್ ಲಾಜಿಕಲ್ ಅಂತ ಬಂದಾಗ ಇದು ಆ್ಯಂಡು, ಇದು ಅವರು, ಇದು ನಾಟ್. ಇದು 0 ಮತ್ತು 1 ಅಷ್ಟೇ ಇರುತ್ತೆ. ಇಲ್ಲಿ ಯಾವಪ್ಪ ಅಂದರೆ ಬಿಟ್ ವೈಸ್ ಆಪ್ರೇಟರ್. ಅದಾದಮೇಲೆ ನೆಕ್ಸ್ಟ್ ಅಸೈನ್ಮೆಂಟ್ ಆಪ್ರೇಟರ್ ಅಂತ ಬರುತ್ತೆ. ಅಸೈನ್ಮೆಂಟ್ ಬಂದಾಗ ಈಕ್ವಲ್ಲು, ಪ್ಲಸ್ ಈಕ್ವಲ್ಲು, ಮೈನಸ್ ಈಕ್ವಲ್ಲು, ಸ್ಟಾರ್ ಈಕ್ವಲ್ಲು, ಸ್ಲ್ಯಾಶ್ ಈಕ್ವಲ್ಲು, ಪರ್ಸೆಂಟೇಜ್ ಈಕ್ವಲ್ಲು, ಲೆಸ್ ದೆನ್, ಮೋರ್ ದೆನ್, ಈಕ್ವಲ್ ಮತ್ತು ಆ್ಯಂಡ್ ಈಕ್ವಲ್ ಅಂತಿದೆ. ಓಕೆನಾ, ಅದಕ್ಕೆ %% ಅಂತ. ಅದಾದಮೇಲೆ ಮಿಸೋಲಿಯನ್ಸ್ ಆಪ್ರೇಟರ್ಸ್ ಅಂತ ಬರುತ್ತೆ. ಅಂದರೆ ಸೈಜ್ ಆಫ್ ಬ್ರ್ಯಾಕೆಟ್ ಓಪನ್ ಕ್ವಶನ್ ಮಾರ್ಕ್ %, ಸ್ಟಾರ್ ಅಂತ ಬರುತ್ತೆ. ಇವೆಲ್ಲ ಏನಪ್ಪ ಮಿಸೋಲಿಯನ್ಸ್ ಆಪ್ರೇಟರ್ಸ್. ಒಟ್ಟು ಆಪ್ರೇಟರ್ಸ್ ಅಂತ ಬಂದಾಗ ಎಷ್ಟಿದಾವಪ್ಪ ಅಂತಿಕ್ರಿ, 7 ಇದಾವೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಬರುತ್ತೆ. ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಅಂತ ಬರ್ತಾರೆ. ಇವತ್ತು ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು, ಈ ಥರ ಎರಡೆರಡು ಸ್ಟೇಟ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ಇಲ್ಲಿ ಇಫ್ ಸ್ಟೇಟ್ಮೆಂಟು, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟು, ಇಫ್ ಎಲ್ ಸ್ಟೇಟ್ಮೆಂಟು, ಇಫ್ ಎಲ್ಸ್ ಲ್ಯಾಡರ್ ಅಂತ ಬರುತ್ತೆ. ಎಕ್ಸಾಮಲ್ಲಿ ಹಿಂದ್ಗಡೆ ಕೇಳಿದ್ದ, ಏನು ಕೇಳಿದ, ಇವರಲ್ಲಿ ಯಾವುದು ಇಫ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಕೇಳಿದ. ಅದ್ರಗೋಸ್ಕರ ಇವು 4 ಏನಪ್ಪ ಇಫ್ ಸ್ಟೇಟ್ಮೆಂಟ್ ಸ್ವಲ್ಪ ನೋಡ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟ್ ಲೂಪ್ ಅಂತ ಬರುತ್ತೆ. ಲೂಪ್ ಅಂದರೆ ಏನಪ್ಪ, ಕಂಟಿನ್ಯೂಸ್ ಆಗಿ ಬರಬೇಕಾದಕ್ಕೆ ಲೂಪ್ ಅಂತಾರೆ. ಓಕೆನಾ, ಇವತ್ತು ಪ್ಲಸ್ಸು ಮೈನಸ್ ಅಂತ ಬಂದಾಗ ಲೂಪ್ ಸ್ಟೇಟ್ಮೆಂಟಲ್ಲಿ ಬಳಸ್ತಾ ಇರ್ತಾರೆ ಜಾಸ್ತಿ. ಅಂಥ ಟೈಮಲ್ಲಿ ವೈಲ್ ಲೂಪು, ಫಾರ್ ಲೂಪು, ಡೂ ವೈಲ್ ಲೂಪು, ನೆಸ್ಟೆಡ್ ಫಾರ್ ಲೂಪ್ ಅಂತಿದೆ. ಓಕೆನಾ, ಜಸ್ಟ್ ಇವ್ರನ್ನ ಯಾವ ಇದಾವ ಯಾವಿಲ್ಲ ಅಂತ ಕೇಳ್ತಾನೆ, ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ, ಅದಾದಮೇಲೆ ನೆಕ್ಸ್ಟು ಸಿ ಟೋಕನ್ಸ್ ಅಂತ ಬರುತ್ತೆ. ಸಿ ಟೋಕನ್ಸ್ ಅಂತ ಬಂದಾಗ ಇವಾಗ ಸಿ ಪ್ರೋಗ್ರಾಮ್ ಮಾಡ್ಬೇಕಂತ ತಿಳ್ಕೊರಿ, ಅಲ್ಲಿ ಇವೆಲ್ಲ ಬಳಸ್ತಾರೆ. ಯಾವುದರ ಸಿ ಟೋಕನ್ಸ್ ಅಂಥದ್ದಲ್ಲಿ ಇಲ್ಲಿ ಒಟ್ಟು ಎಷ್ಟಿದೆ ಅಂತ ತಿಳ್ಕೊರಿ, ಒಟ್ಟು 6 ಇದಾವೆ. ಓಕೆನಾ, ಅಂಥ ಟೈಮಲ್ಲಿ ಕೀವರ್ಡ್ಸ್ ಅಂತ ಬರುತ್ತೆ. ಕೀವರ್ಡ್ಸ್ ಬಂದಾಗ ಇಂಟ್ ಅಂತ ಬಂದಾಗ ಜಸ್ಟ್ ಏನಪ್ಪ ನಂಬರ್ಸ್ನ 0 to 9 ನಂಬರ್ ತೊಗೊಳ್ಳೋದು. ಅದೇ ಕ್ಯಾರೆಕ್ಟರ್ ಅಂತ ಬಂದಾಗ ಏನು ರೀ, A to Z ತೊಗೊಳ್ಳೋದು. ಆಮೇಲೆ ಇಫು ವೈಲ್ ಅಂತ ಬರುತ್ತೆ. ಅವು ಸ್ವಲ್ಪ ಸ್ಟೇಟ್ಮೆಂಟ್ ರಿಪೀಟ್ ಮಾಡೋಕೆ ಅಥವಾ ಒನ್ ಮೋರ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಮಾಡೋ ಟೈಮಲ್ಲಿ ಇಫು ವೈಲ್ ಬಳಸ್ತಾರೆ. ಅದಾದಮೇಲೆ ನೆಕ್ಸ್ಟ್ ಐಡೆಂಟಿಫೈಯರ್ ಅಂತ ಬಂದಾಗ ಮಾರ್ಕ್ಸು ಅಥವಾ ಅಮೌಂಟ್ನ ಏನಪ್ಪ ನೀವು ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ಅಲ್ಲಿ ಡಾಟಾ ಡಿಸ್ಪ್ಲೇ ಹಾಕಿ ಯೂಸ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಕಾನ್ಸ್ಟೆಂಟ್ಸ್ ಅಂತ ಬರುತ್ತೆ. ಓಕೆನಾ, ಅಲ್ಲಿ 15, 0.26 ಪ್ಲಸ್ ಮೈನಸ್ 22 ಅಂತ ಬರುತ್ತೆ. ಓಕೆನಾ, ಸೊ ಇಲ್ಲಿ ಏನಪ್ಪ ಪಾಯಿಂಟ್ ವ್ಯಾಲ್ಯೂವಲ್ಲಿ ತೊಗೋಬೇಕಾದ್ರೆ ಇವ್ರನ್ನ ಬಳಸ್ತಾರೆ. ಅದಾದಮೇಲೆ ಸ್ಟ್ರಿಂಗ್ ಅಂತ ಬಂದಾಗ ಇವತ್ತು ಏನಾದ್ರು ನೀವು ಡಾಟಾ ಟೈಪ್ ಮಾಡ್ಬೇಕಾದ್ರು ABCD ಟೈಪ್ ಮಾಡ್ಬೇಕಾದ್ರೆ ಸ್ಟ್ರಿಂಗ್ ಬಳಸ್ತಾರೆ. ಅದಾದಮೇಲೆ ಸ್ಪೆಷಲ್ ಸಿಂಬಲ್ಸ್ ಅಂತ ಬಂದಾಗ ನೆನಪಲ್ಲಿ ಈ ಥರ ಸ್ಕ್ವಯರ್ ಬ್ರಾಕೆಟು ಇಲ್ಲ ಬ್ರಾಕೆಟ್ ಬಳಸ್ಬೇಕಾದ್ರೆ ಇವ್ರನ್ನ ಬಳಸ್ತಾರೆ. ನೆಕ್ಸ್ಟ್ ಆಪ್ರೇಟರ್ಸ್ ಅಂತ ಬಂದಾಗ ಪ್ಲಸ್ಸು, ಸ್ಟಾರು, ಪ್ಲಸ್ ಮೈನಸ್ ಇವ್ರನ್ನ ಬಳಸ್ತಾರೆ. ಪ್ರೋಗ್ರಾಮ್ ಮಾಡೋ ಟೈಮಲ್ಲಿ ಇವೆಲ್ಲ ನಾವು ಬಳಸಿದ್ವಿ ಹಿಂದ್ಗಡೆ. ಓಕೆನಾ, ಅದಾದಮೇಲೆ ನೆಕ್ಸ್ಟು ಹ್ಯಾಮಿಂಗ್ ಕೋಡ್ ಅಂತ ಬರುತ್ತೆ. ಅಂದರೆ ಹ್ಯಾಮಿಂಗ್ ಕೋಡ್ ಅಂತ ಬಂದಾಗ ಯಾವೊಂದು ಪ್ರೋಗ್ರಾಮ್ದಲ್ಲಿ ರಾಂಗ್ ಇರುತ್ತಲ್ಲ ರೀ, ಆ ಒಂದು ರಾಂಗ್ ಇರುವ ಪ್ರೋಗ್ರಾಮ್ನ ಕಂಡುಹಿಡಿದ ಕೇಸ್ ಅಲ್ಲಿ ದೋಷವನ್ನೇನಪ್ಪ ಸರಿಪಡಿಸಲು ಬಳಸುವಂತಹ ಕೋಡ್ ಯಾವುದು ಗೊತ್ತಾ, ಹ್ಯಾಮಿಂಗ್ ಕೋಡ್ ಅಂತಾರೆ. ಓಕೆನಾ, ಇದನ್ನು ಭಾಳ ಚಂದ ಬಳಸ್ತಾರೆ ರೀ. ಬಟ್ ಇನ್ನು ಏನಪ್ಪ ನಾವು MCA ಮಾಡೋ ಟೈಮಲ್ಲಿ ಇವು ಬರ್ತಾ ಇದ್ದಿಲ್ಲ, ಬಟ್ ಮುಂದೆ ಫ್ಯೂಚರಲ್ಲಿ ಬರ್ತಂತ ಹೇಳಿದರು. ಓಕೆನಾ, ಯಾವುದ್ರಿ ಹ್ಯಾಮಿಂಗ್ ಕೋಡ್. ಓಕೆನಾ, ಕ್ಲಿಯರಾ? ಸೊ ಇದನ್ನು ಏನಪ್ಪ ಬೆಲ್ ಲ್ಯಾಬ್ನಲ್ಲಿ RW ಹ್ಯಾಮಿಂಗ್ ಅವರು ಏನಪ್ಪ ಇದನ್ನು ಖಂಡಿತ, ಅದಕ್ಕೋಸ್ಕರ ಅವ್ರ ಹೆಸರು ಮೇಲೆ ಏನಪ್ಪ ಇದನ್ನೇನಪ್ಪ ಹ್ಯಾಮಿಂಗ್ ಕೋಡ್ ಅಂತ ಹೆಸರು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಸಿ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಸಿ ಕಾನ್ಸ್ಟೆಂಟ್ ಅಂತ ಬಂದಾಗ ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡ್ ಅಂತಿದೆ ರೀ. ಪ್ರೈಮರಿದಲ್ಲಿ ಏನಿದೆ ರೀ,
ರಿಯಲ್ ಕಾನ್ಸ್ಟೆಂಟ್, ಇಂಟಿಜರ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಅಂತ ಬಂದಾಗ ಅರೇ, ಪಾಯಿಂಟರ್ಸು, ಸ್ಟ್ರಕ್ಚರು, ಯೂನಿಯನ್ನು, ಎನುಮರೇಷನ್. ಓಕೆನಾ, ಇವೆಲ್ಲ ಬರ್ತಾವೆ ರೀ. ಇವೆಲ್ಲ ಏನಪ್ಪ ಸಿ ಕಾನ್ಸ್ಟೆಂಟ್. ಯಾವ ಇದಾವ ಯಾವ ಇಲ್ಲ ಅಂತ ಕೇಳ್ತಾನ, ಸ್ವಲ್ಪ ಇವೆಲ್ಲ ಲೀಸ್ಟ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಅಂತ ಬರ್ತದೆ. ಕೋಡಿಂಗ್ ಅಂತ ಬಂದಾಗ ಸಿಂಪಲ್ ಏನಿಲ್ಲ ರೀ, ಒಂದು ಮಾಹಿತಿಯನ್ನು ನಿಯಮಗಳ ಪ್ರಕಾರ ನೀವೇನಪ್ಪ ಅಲ್ಲಿ ನೀಟಾಗಿ ರಚನೆ ಮಾಡೋದಕ್ಕೆ ಕೋಡಿಂಗ್ ಅಂತಾರೆ. ಅದಕ್ಕೆ ಇನ್ನೊಂದು ವರ್ಷ ಎನ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅದೇ ಡಿಕೋಡಿಂಗ್ ಅಂತ ಬಂದಾಗ ಅದೇ ಮಾಹಿತಿನ ಮೂಲ ರೂಪಕ್ಕೆ ತಂದಿರೋದಕ್ಕೆ ಡಿಕೋಡಿಂಗ್ ಅಂತಾರೆ. ಅದಕ್ಕೆ ಇನ್ನೊಂದು ವರ್ಡ್ ಏನು ರೀ, ಡಿಸ್ಕ್ರಿಪ್ಟ್ ಅಂತ ಕರೀತಾರೆ. ಓಕೆನಾ, ಅದಾದಮೇಲೆ ನೆಕ್ಸ್ಟು ಈ ಒಂದು ಕೋಡಿಂಗ್ ಅಂತ ಬಂದಾಗ ಇಲ್ಲಿ ಒಟ್ಟು 3 ಟೈಪ್ಸ್ ಇದೆ. ಒಂದು ಲೆಟರ್ ಕೋಡಿಂಗ್ ಅಂತ. ಲೆಟರ್ ಕೋಡಿಂಗ್ ಅಂದರೆ ಅಕ್ಷರವನ್ನು ಏನಪ್ಪರ ನೀವು ಬರೆಯೋದು. ಓಕೆನಾ, ಅದಾದಮೇಲೆ ಲೆಟರ್ನ ನೀವೇನಪ್ಪ ತೊಗೊಂಡು ಕೇಸಿ. ಸೊ ಕ್ಲಿಯರಾ, ಇವುಟನ್ನ ಎರರ್ಸ್ ಅಂತ. ಎರರ್ಸ್ ಅಂತ ಬಂದಾಗ ಏನಪ್ಪ ನೀವು ಮಾಹಿತಿನ ಟೈಪ್ ಮಾಡೋ ಟೈಮಲ್ಲಿ ಸ್ವಲ್ಪ ಏನಪ್ಪ ನೀವು ತಪ್ಪು ಮಾಡಿದಾಗ ಇಷ್ಟು ರೀತಿಯಲ್ಲಿ ನಿಮ್ಗೆ ಏನಪ್ಪ ಎರರ್ಸ್ ಬರ್ತಾವೆ. ಕ್ಲಿಯರಾ, ಅದಾದಮೇಲೆ ನೆಕ್ಸ್ಟು SDLC ಅಂತಾರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಬಂದಾಗ ನೀವು C++, ಜಾವಾ, ಪೈಥಾನ್ ಇವುಟನ್ನ ಕಲ್ತ್ಕೊಂಡು ಹೋದ್ಮೇಲೆ ನೀವೊಂದು ಕಂಪ್ನಿಗೆ ಹೋಗ್ತೀರಿ. ಓಕೆನಾ, ಅಲ್ಲಿ ಹೋಗೋ ಟೈಮಲ್ಲಿ ಅಲ್ಲಿ ನೀವೇನಪ್ಪಾರ ನೀವು ಸಾಫ್ಟ್ವೇರ್ ಡೆವಲಪರ್ ಆಗಬೇಕಂದ್ರೆ, ಸಾಫ್ಟ್ವೇರ್ನ ತಯಾರು ಮಾಡೋರು ಆಗಬೇಕಾದ್ರೆ ಇನ್ಫೋಸಿಸ್, TCS, ವಿಪ್ರೋ ಅಂತ ಬಂದಾಗ ಅಲ್ಲಿ ಏನಪ್ಪ ನೀವು ಆ ಸಾಫ್ಟ್ವೇರ್ನ ಯಾವ ಥರ ತಯಾರು ಮಾಡಬೇಕು, ಅಲ್ಲಿ ಏನಪ್ಪ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ನೆನಪಲ್ಲಿ ಇವತ್ತು ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಬಂದಾಗ ನೆನಪಲ್ಲಿ ಇವೆಲ್ಲ ಸ್ಟೇಜಸ್ ಇರ್ತಾವೆ. ಅಲ್ಲಿ ಏನಪ್ಪ ರಿಕ್ರೂಟ್ಮೆಂಟ್, ಅನಲೈಸಿಸ್, ಡಿಸೈನ್, ಇಂಪ್ಲಿಮೆಂಟೇಷನ್, ಟೆಸ್ಟಿಂಗು, ಎವಲ್ಯೂಷನ್, ಇಷ್ಟೇನಪ್ಪ ಸ್ಟೆಪ್ಸ್ ಇದಾವೆ. ಇವೆಲ್ಲ ಸ್ಟೆಪ್ನ ನೀವು ಫಾಲೋ ಮಾಡೋಕ್ಕೆ ಒಂದು ಸಂಸ್ಥೆಗೆ ಸೇರಿದಾಗ ಅಲ್ಲಿ ಈ ಥರ ಫಂಕ್ಷನ್ ಇರ್ತಾವೆ. ಓಕೆನಾ, ಒಂದು ಎಕ್ಸಾಮಲ್ಲಿ SDLC ಲಾಂಗ್ ಫಾರ್ಮ್ ಕೇಳಿದ್ದ, ಅದಾದಮೇಲೆ ನೆಕ್ಸ್ಟು BMTC ಇದ್ರ ಮೇಲೆ ಕ್ವಶನ್ ಕೇಳಿದ್ದ. ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಆ್ಯಡ್ ಮಾಡಿ. ಸೊ ನೆನಪಲ್ಲಿ ಇವತ್ತು SDLC ಅಂತ ಬಂದಾಗ ನೆನಪಲ್ಲಿ ಇಲ್ಲಿ ಭಾಳಷ್ಟು ಮಾಡಲ್ಸ್ ಇದೆ. ಒಂದು ವಾಟರ್ಫಾಲ್ ಮಾಡಲ್ ಅಂತಿದ್ದಾರೆ, ವಿ ಮಾಡಲ್ಲು, ಇನ್ಕ್ರಿಮೆಂಟು, ರ್ಯಾಡು, ಮತ್ತು ಇಟರೇಟಿವ್, ಸ್ಪೈರಲ್ಲು, ಪ್ರೋಟೋಟೈಪು ಮಾಡಲ್, ಅಜೈಲ್ ಮಾಡಲ್ ಅಂತ. ಬಟ್ ಫೇಮಸ್ ಆಗಿರೋ ಮಾಡಲ್ಸ್ ಯಾವತ್ತು ಒಂದು ವಾಟರ್ಫಾಲ್ ಮಾಡಲ್ ರೀ, ಅದಾದಮೇಲೆ ಅಜೈಲ್ ಮಾಡಲ್ ಅಂತ ಬರುತ್ತೆ. ಓಕೆನಾ, ಇವೆರಡು ನನಗೆ ಭಾಳ ಇಷ್ಟ. ಯಾಕಂತಂದ್ರೆ ನಾವು ಏನಪ್ಪ ಹಿಂದುಗಡೆ ಒಂದು ಕಂಪ್ನಿ ಸೇರಿಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋ ಟೈಮಲ್ಲಿ ನಮ್ಗೆ ಜಾಸ್ತಿ ವಾಟರ್ಫಾಲ್ ಮಾಡಲ್ ಮತ್ತು ಅಜೈಲ್ ಮಾಡಲ್ ವರ್ಕ್ ಕೊಡ್ತಾಯಿದ್ರು. ಓಕೆನಾ, ನೆನಪಲ್ಲಿ ಒಂದು ಕೆಲಸ ಇದೆ ಅಂತ ತಿಳ್ಕೊರಿ. ಇವಾಗ ಲಾಗಿನ್ ಮಾಡಬೇಕು ಒಂದು ಪೇಜ್ನ. ಓಕೆನಾ, ಲಾಗಿನ್ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಸೈನಪ್ ಆಗಬೇಕು. ಓಕೆನಾ, ಅಲ್ಲಿ ಇಮೇಲ್ ಕೊಡಬೇಕು, ಫೋನ್ ನಂಬರ್ ಕೊಡಬೇಕು, ಮತ್ತೇನಪ್ಪ ಪಾಸ್ವರ್ಡ್ಸ್ ಮಾಡ್ಕೊಡ್ಬೇಕು. ಇವೆಲ್ಲ ಮಾಡ್ತಾರಲ್ಲ ಸೈನಪ್ ಆಗೋ ಟೈಮಲ್ಲಿ. ಅಂಥ ಟೈಮ್ ನಮ್ಮದೇ ಒಂದು ಆ್ಯಪ್ ಇದೆ ನೋಡ್ರಿ, ಅಂಥ ಟೈಮಲ್ಲಿ ಒಬ್ಬರಿಗೆ ಲಾಗಿನ್ ಆಗೋ ಟೈಮಲ್ಲಿ ಸೈನಪ್ ಆಗಬೇಕಲ್ರಿ, ಸೈನಪ್ದಲ್ಲಿ ಒಬ್ರು ಇಮೇಲ್ ಮಾಡಂತ ಹೇಳ್ಬೇಕು, ಅವ್ರ ಫೋನ್ ನಂಬರ್ ಕೊಡೋಕ್ಕೊಂದು ಕೋಡನ್ನ ಬಾಕ್ಸ್ನ ಟೈಪ್ ಮಾಡಂತ ಹೇಳ್ಬೇಕು, ಒಬ್ಬನೇನಪ್ಪ ಇಮೇಲ್ ಆಮೇಲೆ ಪಾಸ್ವರ್ಡ್ ಸೆಟ್ ಮಾಡೋಕೆ ಈ ಥರ ಏನಪ್ಪ ಅಲ್ಲಿ ನಾವು ಡಿಫ್ರೆಂಟಾಗಿ ವರ್ಕ್ ಕೊಡಬೇಕು. ಓಕೆನಾ, ಅದಕ್ಕೆ ಸ್ಕ್ರಮ್ ಅಂತ ಹೇಳ್ತಾರೆ. ಸ್ಕ್ರಮ್ ಅಂದಾಗ ಪೀಸ್ ಆಫ್ ವರ್ಕ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹಿಂದ್ಗಡೆ ಏನಪ್ಪ ಸಾಫ್ಟ್ವೇರ್ ಅಂತ ಹೋದಾಗ ಅಲ್ಲಿ ನಾನು ಸಾಫ್ಟ್ವೇರ್ ಟೆಸ್ಟ್ ಡೆವಲಪರ್ ಅಂತ ಹೋಗಿದ್ದೆ, ನಾನಲ್ಲಿ ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಅಂತ ಹೋಗಿದ್ದೆ. ಅಂಥ ಟೈಮಲ್ಲಿ ಇವೆಲ್ಲ ಏನಪ್ಪ ನಮಗೆ ಸ್ಟಾರ್ಟಿಂಗ್ ಒಂದು ಕಂಪ್ನಿ ಸೇರ್ಕೋಬೇಕಾದ್ರೆ ಇವೆಲ್ಲ ಕೋರ್ಸ್ ಮಾಡ್ಬೇಕು ನಾವು. ಓಕೆನಾ, ಕೋರ್ಸ್ ಮಾಡಿದ್ವಿ, ಅಂಥ ಟೈಮ್ ಇವೆಲ್ಲ ಕಲ್ತಿದ್ವಿ. ಅದ್ರಲ್ಲಿ ಫಸ್ಟ್ ಟೈಮಲ್ಲಿ ಇದು ಏನಪ್ಪ ಇವತ್ತು ನೀವು SDLC ಅಂತ ಬಂದಾಗ ನೆನಪಲ್ಲಿ ಅಂಥ ಟೈಮಲ್ಲಿ ಫಸ್ಟ್ ವಾಟರ್ಫಾಲ್ ಮಾಡಲ್ ಏನು ಬರ್ತಾರೆ ನೋಡ್ರಿ, ಇದು ಟಾಪ್ ಟು ಡೌನ್ ಅಂತ ಹೇಳ್ತಾರೆ. ಓಕೆನಾ, ಮೊನ್ನೆ BMTC ಇದನ್ನೇ ಕೇಳಿ ಟಾಪ್ ಟು ಡೌನ್ ಯಾವುದಪ್ಪಾರ ವಾಟರ್ಫಾಲ್ ಮಾಡಲ್. ಫಸ್ಟು ರಿಕ್ರೂಟ್ಮೆಂಟ್ ಮಾಡಬೇಕು, ಡಿಸೈನ್ ಮಾಡಬೇಕು, ಇಂಪ್ಲಿಮೆಂಟೇಷನು, ವೆರಿಫಿಕೇಷನ್, ಮೇಂಟೆನೆನ್ಸ್ ಅಂತ ಬರುತ್ತೆ. ಇದು ವಾಟರ್ಫಾಲಲ್ಲಿ ಬರ್ತಾವೆ ಇವೆಲ್ಲ. ಅದಾದಮೇಲೆ ನೆಕ್ಸ್ಟು ವಿ ಮಾಡಲ್ ಅಂತ ಬರ್ತದೆ. ವಿ ಮಾಡಲ್ ಬಂದಾಗ ಇವತ್ತೊಂದು ಆ್ಯಪ್ ಇದೆ. ಓಕೆನಾ, ಆ್ಯಪ್ನ ಈ ಕಡೆ ಫಸ್ಟ್ ಅದನ್ನು ತೊಗೊಂಡ ತಕ್ಷಣ ಅನಲೈಸ್ ಮಾಡೋದು, ಟೆಸ್ಟಿಂಗ್ ಮಾಡೋದು, ಈ ಕಡೆ ಸಿಸ್ಟಮ್ ಡಿಸೈನ್ ಮಾಡೋದು, ಈ ಕಡೆ ಟೆಸ್ಟಿಂಗ್ ಮಾಡೋದು, ಮತ್ತು ಆರ್ಕಿಟೆಕ್ಚರ್ ಡಿಸೈನ್ ಮಾಡೋದಕ್ಕೆ ಟೆಸ್ಟಿಂಗ್ ಮಾಡೋದು. ಅಂದರೆ ಈಗ ರೆಡಿ ಮಾಡೋದಕ್ಕೆ ಟೆಸ್ಟಿಂಗ್ ಮಾಡೋದು, ರೆಡಿ ಮಾಡಿ ಟೆಸ್ಟ್. ಇದಕ್ಕೆ ವಿ ಮಾಡಲ್ ಅಂತ ಹೇಳ್ತಾರೆ. ಕೆಲವು ಕಂಪ್ನಿಗಳಲ್ಲಿ ಒಂದೊಂದು ರೀತಿಯಲ್ಲಿ ಮಾಡೋದು, ಕೆಲವು ಕಡೆಯಲ್ಲಿ ಇದು ಮೆಥಡ್ ಮಾಡ್ತಾರೆ,